ನನ್ನ ಹೆಸರು ಚಿದಾನಂದ ಗೌಡ ಅಂತೇಳಿ ಸೊರಬ. ಇವತ್ತು ನಾವು ತಾಲೂಕು ಆಫೀಸಿಗೆ ಮುಜರಾಯ ಇಲಾಖೆಗೆ ಸಂಬಂಧಪಟ್ಟ ತಾಲೂಕು ಆಫೀಸು ಡೆಪ್ಟಿ ತಹಸೀಲ್ದಾರ್ಗೆ ಇವತ್ತು ಮನವಿಯನ್ನ ನೀಡಿದ್ವಿ. ನಮ್ಮ ಸೊರಬ ತಾಲೂಕಿನ ರಂಗನಾಥ ಸ್ವಾಮಿ ದೇವಸ್ಥಾನದ ತೇರು ಸಾಮಾನ್ಯ 150 ವರ್ಷದ್ದು ತೇರಿತ್ತು. ಅದು ಶಿಥಿಲಗೊಂಡು ಹಾಳಾಗಿತ್ತು. ಈಗ 8 ವರ್ಷದ ಶ್ರಮದಿಂದ 1 ಕೋಟಿ ರೂಪಾಯಿದ್ದು ತೇರನ್ನ ರೆಡಿ ಮಾಡಿ ರಂಗನಾಥ ದೇವಸ್ಥಾನ ಹತ್ರ ತಂದು ನಿಲ್ಲಿಸಿದ್ದಾರೆ. ಈ ಬಾರಿ ಜಾತ್ರೆನೂ ಕೂಡ ಮಾಡಿದ್ದೀವಿ. ಆದ್ರೆ ಅದಕ್ಕೊಂದು ನಿಂತ್ಕೊಳ್ಳೋಕೆ ಒಂದು ಸ್ಥಾನ ಇಲ್ಲ. ಯಾಕಂದ್ರೆ ಮಳೆ ಬಂದು ಎಲ್ಲ ಹಾಳಾಗಿದೆ. ಆಮೇಲೆ ಇವತ್ತು ಟಾರ್ಪಲ್ ಕಟ್ಟಿದ್ದಾರೆ. ಅದು ಅಷ್ಟು ಟಾರ್ಪಲ್ ಎಲ್ಲ ಹರಿದು ಹೋಗಿ ಗಾಳಿಗೆ ಅಷ್ಟು ನೀರು ಒಳಗೆ ಹೋಗಿದೆ. ಅದು ಒಂದ್ಸರಿ ನೀರಾಗ ಆಯ್ತು ಅಂದ್ರೆ 10 ವರ್ಷ ಹಿಂದೆ ಹೋಗುತ್ತೆ ತೇರೋದು. ನೀರು ಬೀಳಲಿಲ್ಲ ಅಂದ್ರೆ 10 ವರ್ಷ ಮುಂದೆ ಬರುತ್ತೆ. ಹಾಗಾಗಿ 100 ಅಲ್ಲ 200 ವರ್ಷ ಬರುತ್ತೆ. ಇದೇ ತರ ನೀರು ಬಿದ್ರೆ ಇನ್ನು 20 ವರ್ಷನೂ ಬರಲ್ಲ. ಆ ರೀತಿಯಾಗಿದೆ. ಅದು ಶ್ರಮ ಪಡ್ಲಿಕ್ಕೆ ಎಷ್ಟು ಕಷ್ಟ ಆಗಿದೆ ಅಂತ ಹೇಳಿದ್ರೆ ಸಾರ್ವಜನಿಕರು ಅಷ್ಟು ಕಷ್ಟಪಟ್ಟಿದ್ದಾರೆ. ತೇರಿಲ್ದೆ 2-3 ವರ್ಷ ತೇರಿಲ್ದೆ ಎಳಿದೆ ಜಾತ್ರೆಯನ್ನು ಮಾಡಿದೆ. ಅದಕ್ಕೋಸ್ಕರ 8 ವರ್ಷದಿಂದ ಶ್ರಮ ಇಟ್ಕೊಂಡು ಮಾಡಿದ್ದಾರೆ ಎಲ್ಲರೂ ಸೇರ್ಕೊಂಡು. ಹಾಗಾಗಿ ತಾವು ದಯವಿಟ್ಟು ಕೂಡಲೇ ತೇರಿಗೆ ಅದಕ್ಕೆ ಏನ್ ಸಂಬಂಧಪಟ್ಟ ಯಾವ ಜಾಗ ಐತಿ ನೋಡಿ ಅದಕ್ಕೊಂದು ಸೆಟ್ ಮಾಡಬೇಕು. ಸೆಟ್ ಮಾಡಿಬಿಟ್ಟು ಬೇಗ ಇನ್ನು 8 ದಿವಸದೊಳಗೆ ಸೆಟ್ ಮಾಡಬೇಕು ಅಂತೇಳಿ ನಮ್ಮ ಆಗ್ರಹ ಮಾಡಿ ಇವತ್ತು ತಹಸೀಲ್ದಾರ್ ಕಚೇರಿಗೆ ನಾವು ಮನವಿಯನ್ನ ನೀಡಿದ್ದೀವಿ. ಹಾಗಾಗಿ ಕೂಡಲೇ ಮಾಡಬೇಕು ಅಂತ ಕೇಳ್ಕೊಳ್ತೇವೆ. ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕು ಸೊರಬ ಪಟ್ಟಣದ ಶ್ರೀ ರಂಗನಾಥ ಸ್ವಾಮಿಯ ದೇವಸ್ಥಾನದಲ್ಲಿ ಇತ್ತೀಚೆಗೆ ರಥವನ್ನ ಕೋಟ್ಯಾಂತರ ರೂಗಳ ಖರ್ಚು ಮಾಡಿ ರಥವನ್ನ ನಿರ್ಮಾಣ ಮಾಡಿ ಹಬ್ಬದ ವಾತಾವರಣದಲ್ಲಿ ಅದನ್ನ ತರುವಂತ ವ್ಯವಸ್ಥೆನೂ ಆಯ್ತು. ಆದಾಗ್ಯೂ ಮತ್ತೆ ಜಾತ್ರೆ ಆಯ್ತು, ರಥ ತೇರು ಆಯ್ತು. ತೇರಾದ ನಂತರ ಅದಕ್ಕೆ ಒಂದು ಸೂಕ್ತ ನೆಲೆ ಇಲ್ಲದೆ ರಥಕ್ಕೆ ನಿಲ್ಲಲಿಕ್ಕೆ ಜಾಗ ಇಲ್ಲದೆ ರೋಡಿನಲ್ಲಿ ನಿಲ್ಲಿಸಿ ಅದಕ್ಕೆ ಟಾರ್ಪಲ್ ಕಟ್ಟಿ ಒಳ್ಳೆ ಇದನ್ನ ಬಟ್ಟೆ ಗಂಟನ್ನ ಇಡದಲ್ದೆ ಮೊನ್ನೆ ಗಾಳಿ ಮಳೆಗೆ ಇದೆಲ್ಲ ಹರಿದು ಟಾರ್ಪಲ್ ಎಲ್ಲ ಹರಿದು ನೀರು ನುಗ್ಗಿ ಒಳಗಡೆ ರಥ ಹಾಳಾಗ್ತಾ ಇದೆ, ತೇರು ಹಾಳಾಗ್ತಾ ಇದೆ. ಇದಕ್ಕೆ ಸೂಕ್ತವಾದ ನೆಲೆ ಬೇಕಾಗಿರೋದು ನಮ್ಮೆಲ್ಲ ಸೊರಬ ನಾಗರಿಕರಿಗೂ ಬೇಕು, ಹಾಗೆ ಸರ್ಕಾರಕ್ಕೂ ಬೇಕು. ಇನ್ನೊಂದು ವಿಷಯ ಏನಂತಂದ್ರೆ ಅದು ರಥವನ್ನ ನಿಲ್ಲಿಸ್ಲಿಕ್ಕೆ ಒಂದು ಸೂಕ್ತ ಜಾಗ ಇದ್ದು ಸಹ ಅದನ್ನ ಮಾಡದೇ ಇರೋದು ಒಂದು ದುರದೃಷ್ಟಕರ ಸಂಗತಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಸೊರಬ ಮೂಲ ದೇವರಾದಂತ ಶ್ರೀ ರಂಗನಾಥ ಸ್ವಾಮಿಯ ದೇವಸ್ಥಾನ ಸೋರದಲ್ದೆ ಒಳಗಡೆ ರಥದ ತೊಂದರೆಯೂ ಇದೇ ರೀತಿ ಆಗಿರೋದ್ರಿಂದ ದಯಮಾಡಿ ಸರ್ಕಾರಕ್ಕೆ ನಾನು ಕೇಳ್ಕೊಳೋದು, ಮುಜರಾಯಿ ಇಲಾಖೆಗೆ ನಾನು ಕೇಳ್ಕೊಳೋದು, ಆದಷ್ಟು ಬೇಗ ಅದಕ್ಕೆ ಸುಸಜ್ಜಿತವಾದಂತಹ ಒಂದು ಕಟ್ಟಡವನ್ನ ನಿರ್ಮಾಣ ಮಾಡಿ ನಿಲ್ಲಿಸ್ಲಿಕ್ಕೆ ಅವಕಾಶ ಮಾಡಿ ಕೊಡ್ಲೇಬೇಕು. ಇಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನ ನಮ್ಮ ಸಂಘಟನೆ 1-2-3 ಸಂಘಟನೆಗಳು ನಾವೇನ್ ಸೇರ್ಕೊಂಡಿದೀವಿ ಅದನ್ನು ಉಗ್ರವಾದವಾದಂತಹ ಹೋರಾಟವನ್ನ ನಾವು ಮಾಡ್ಲಿಕ್ಕೆ ಅಣೆ ಆಗ್ಬೇಕಾಗತ್ತೆ. ದಯಮಾಡಿ ಅತಿ ಶೀಘ್ರದಲ್ಲಿ ಮಳೆಗಾಲ ಬರುವುದರ ಒಳಗಡೆ ಆ ರಥವನ್ನ ನಿಲ್ಲಿಸ್ಲಿಕ್ಕೆ ಒಂದು ಸೂಕ್ತವಾದ ಸ್ಥಳವನ್ನು ನಿಯೋಜನೆ ಮಾಡಿ ಅಲ್ಲಿ ಕಟ್ಟಡವನ್ನ ಕಟ್ಟಿ ಆ ನೀರು, ಗಾಳಿ, ಮಳೆ, ಬಿಸಿಲು ತಾಗ್ದಿಲ್ದಂಗೆ ಅದನ್ನ ಕಾಪಾಡ್ಕೊಂಡು ಬರ್ಬೇಕಾಗಿದ್ದು ನಮ್ಮೆಲ್ಲರ ಒಂದು ಕರ್ತವ್ಯವಾಗಿರೋದ್ರಿಂದ ದಯಮಾಡಿ ಅಧಿಕಾರಿಗಳು ಇದರ ಗಮನಕ್ಕೆ ತರುವುದಲ್ಲದೆ ಇದು ಸೂಕ್ತವಾಗಿ ಮಾಡಿಕೊಡ್ಬೇಕು ಅಂತ ನಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಂತೀನಿ.